ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ದೇವಯಾನಿನ ಎನ್ಕ್ವೈರಿ ಮಾಡ್ತಾ ಇರ್ತಾನೆ ಅಜಿತ್ತು. ಅಜಿತಾ ಅಂತ ಕರೆಯೋದಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ನಾನು ದೇವರ ಮನೆ ಅಜಿತಾ ಅಲ್ಲ, ನಾನು ಇಲ್ಲಿ ಅಜಿತ್ ರಾಮನಾರಾಯಣ್ ಇನ್ಸ್ಪೆಕ್ಟರ್, ನಿಮ್ಮನ್ನ ಎನ್ಕ್ವೈರಿ ಮಾಡೋದಕ್ಕೆ ಬಂದಿರೋದು ಅಂತ ಹೇಳ್ತಾನೆ. ಆಯಿತು, ನಾನು ಈ ಕೊಲೆಯೆಲ್ಲ ಯಾವುದೂ ಮಾಡಿಲ್ಲ ಕಣೋ, ನನಗೂ ಇದಕ್ಕೂ ಸಂಬಂಧ ಏನೇ ಇಲ್ಲ, ಯಾರೋ ನಿನ್ನನ್ನು ನನ್ನ ವಿರುದ್ಧ ಎತ್ತುಕಡ್ತಾ ಇದ್ದಾರೆ, ಪ್ಲೀಸ್ ಕಣೋ ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ. ಎಲ್ಲ ಸಾಕ್ಷಿಗಳು ನಿಮ್ಮ ವಿರುದ್ಧವಾಗೇ ಇದ್ದೀವಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಕೇಳ್ತಾನೆ. ಅಯ್ಯೋ, ನಾನು ಏನು ಮಾಡಲಿ, ನನಗೆ ಏನು ಹೇಳಿದ್ರೂ ಅರ್ಥನೇ ಆಗ್ತಾಯಿಲ್ಲ ಯಾರಿಗೂ. ಅವ್ರು ನನ್ನ ಗಂಡ ತೀರೋದು ಟೈಮಲ್ಲಿ ಎಷ್ಟು ಕಾಳಜಿಯಿಂದ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ನನ್ನ ಸ್ವಂತ ಅಕ್ಕಂಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವ್ರು ನನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನೇನೋ, ನಾನು ಯಾಕೋ ಅವ್ರನ್ನ ಕೊಲೆ ಮಾಡಲಿ, ನಾನು ಅವ್ರನ್ನ ಶೂಟ್ ಮಾಡಿಲ್ಲ ಕಣೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಹೇಳ್ತಿರ್ತಾಳೆ. ನಾನು ಇವಾಗ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಸತ್ಯವಾದ ವಿಷಯನೇ ಹೇಳಬೇಕು. ನೀವು ಸುಳ್ಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಇನ್ನು ಮುಂದೆ ಕೇಸು ಕಷ್ಟ ಆಗ್ತಾ ಹೋಗುತ್ತೆ. ಆವಾಗ ನಾನು ತುಂಬ ಕೆಟ್ಟದಾಗಿ ನಡ್ಕೋಬೇಕಾಗುತ್ತೆ. ದಯವಿಟ್ಟು ನೀವು ಸತ್ಯನೇ ಹೇಳಿ ಅಂತ ಹೇಳ್ತಾನೆ. ಆವಾಗ ಆಯಿತು, ನನಗೇನು ಗೊತ್ತಿದೆಯೋ ಅದನ್ನ ಹೇಳ್ತೀನಿ. ನೀವು ಶಾರದಾ ಹತ್ಯೆಗೆ ಶೂಟ್ ಆಗಿದ್ದ ದಿವಸ ನೀವು ಇವತ್ತು ಎಲ್ಲಿದ್ರಿ ಅಂತ ಕೇಳ್ತಾನೆ. ಆವಾಗ ಇಲ್ಲ, ನಾನು ಮನೇಲೇ ಇದ್ದೆ, ಬೇಕಾದ್ರೆ ನಿಮ್ಮ ಅಮ್ಮನೇ ಕೇಳು, ನನಗೆ ಅವತ್ತು ಹುಷಾರಿರಲಿಲ್ಲ, ನಿಮ್ಮ ಅಮ್ಮನೇ ನನಗೆ ಆರೈಕೆ ಮಾಡ್ತಾಯಿದ್ರು, ನಾನು ಅವತ್ತು ಮನೇಲೇ ಇದ್ದೆ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನೀವು ಆ ಪ್ಲೇಸಲ್ಲಿ ಇದ್ರಿ, ನೀವು ಅಲ್ಲಿ ಶೂಟ್ ಮಾಡಿರೋದನ್ನು ನೋಡಿರೋ ಪ್ರತ್ಯಕ್ಷ ಸಾಕ್ಷಿನೂ ನನ್ನ ಹತ್ರ ಇದ್ದಾರೆ, ನೀವೇ ಶೂಟ್ ಮಾಡಿರೋದು, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇಲ್ಲ ಕಣೋ, ನಾನು ಶೂಟ್ ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ತುಂಬ ಅಳ್ತಾ ಇರ್ತಾಳೆ. ನಚಿಕೇತ್ ಸಮಾಧಾನ ಮಾಡ್ತಾ ಇರ್ತಾನೆ. ನೀನು ಹಿಂಗೆ ಹೇಳ್ತಾ ಇದ್ದರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೋ, ಎಲ್ಲ ಒಂದು ಬ್ಯಾಡ್ ಟೈಮ್ ಅಷ್ಟೇ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ನಿಜವಾಗ್ಲೂ ನಮ್ಮ ಮದುವೆ ಆಗುತ್ತಾ, ನನಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಕೊನೆಗೂ ನನ್ನ ಮದುವೆ ನಿಂತೋಯ್ತು ಅಂತ ಅಳ್ತಾ ಇರ್ತಾಳೆ. ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಮದುವೆ ಮಾಡ್ಕೊತೀನಿ. ನನಗೆ ಏನಾದರೂ ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ, ನಾನು ಇನ್ಯಾರನ್ನೂ ನನ್ನ ಹೆಂಡತಿ ಪ್ಲೇಸಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಮದುವೆ ಆಗುತ್ತೆ, ಈಗ ಮನೇಲಿ ಸನ್ನಿವೇಶ ಈ ಥರ ಇದೆಯಾ ಅಲ್ವಾ, ನೋಡ್ಕೊಂಡು ನಾವು ಮದುವೆ ಆಗೋಣ, ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಾಯಿರ್ತಾನೆ. ಅಲ್ಲಿಗೆ ಅಪ್ಪು ಬರ್ತಾಳೆ. ಯಾಕೆ ಅಂಜು ಇಷ್ಟೊಂದು ವೀಕಾ ನೀನು ತಲೆ ಕೆಡ್ಸ್ಕೊಂಬೇಡ, ಅತ್ತೆ ದೇವಯನ್ನೇ ಅತ್ತೆ ಏನೂ ಮಾಡಿಲ್ಲ, ಅವ್ರು ಬಂದೇ ಬರ್ತಾರೆ, ಅವನು ಅಜಿತ್ತು ಜಸ್ಟೇನು ಎನ್ಕ್ವೈರಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾನೆ, ಅವ್ನು ಕರ್ಕೊಂಡು ಬರ್ತಾನೆ, ನಿನ್ನ ತಲೆ ಕೆಡ್ಸ್ಕೊಂಬೇಡ ಅಂತ ಅವಳು ಸಮಾಧಾನ ಮಾಡ್ತಿರ್ತಾಳೆ. ಆದರೂ ನನಗೆ ಯಾಕೆ ಈ ಥರ ಆಗುತ್ತೆ ಅಪ್ಪು, ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ, ನಾನು ಮದುವೆ ಆಗುತ್ತೆ, ನಾನು ನಚ್ಚಿ ಮದುವೆ ಆಗ್ತೀವಿ ಅಂತ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ, ಇವಾಗ ನೋಡಿದ್ರೆ ಈ ಥರ ಆಗೋಯ್ತಲ್ಲ ಅಂತ ಅಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೋ, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ನಿನ್ನ ಮದುವೆ ನನ್ನ ತಮ್ಮನ ಜೊತೆ ನಡೆಯುತ್ತೆ ಅಂತ ಅಪ್ಪನೂ ಸಮಾಧಾನ ಮಾಡ್ತಾ ಇರ್ತಾಳೆ. ಮನೆಗೆ ಬರ್ತಾನೆ. ಮನೆಯಲ್ಲಿ ಪೂರ್ತಿ ಸೈಲೆಂಟ್ ಆಗಿರುತ್ತೆ. ಆವಾಗ ಅವ್ರ ಅಜ್ಜಿ ಕೇಳ್ತಾರೆ, ಏನಾಯಿತು ದೇವನಿ ವಿಷಯ, ಏನಾದರೂ ಅವಳನ್ನ ಬಿಡುಗಡೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಇಲ್ಲ ಅಜ್ಜಿ, ಅವರು ಮಾಡಿರೋ ತಪ್ಪು ಸಣ್ಣ ಪುಟ್ಟದಲ್ಲ, ಅವ್ರು ಏನೇ ಮಾಡಿದ್ರು, ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಸತ್ಯ ಒಪ್ಕೊತಾ ಇಲ್ಲ, ಅವ್ರ ಎನ್ಕ್ವೈರಿ ನಡೀತಾ ಇದೆ, ಇನ್ನೂ ಏನಾಗುತ್ತೆ ಅಂತ ನೋಡಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಅಂಜು ಬರ್ತಾಳೆ. ಅಂಜು ಬಂದ್ಬಿಟ್ಟು, ನಮ್ಮಮ್ಮ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಜನಗಳು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಿಲ್ಲ, ಈಗ ನನ್ನನ್ನು ಎಲ್ಲರೂ ಕೊಲೆಗಾರ್ತಿ ಮಗಳು ಅಂತ ಕರೀತಾರೆ, ನನಗೆ ಹೆಂಗೆ ತಲೆ ಹೊತ್ಕೊಂಡು ಓಡೋದಂತೂ ಗೊತ್ತಾಗ್ತಾಯಿಲ್ಲ, ಎಲ್ಲೇ ಊರು ಬಿಟ್ಟು ಹೊಂಟೋಗ್ಬಿಡೋಣ ಅಂದರೆ ಆ ಕೆಟ್ಟ ಹೆಸರು ಬರುತ್ತೆ, ಅಯ್ಯೋ ಅಮ್ಮ ಕೊಲೆ ಮಾಡಿದ್ಲು, ಮಗಳು ಊರು ಬಿಟ್ಟೋದ್ಲು ಅಂತ ಅನ್ನಿಸ್ಕೋಬೇಕು, ನೀವು ನಾನು ಇದೇ ಮನೇಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇದ್ದುಬಿಡ್ತೀನಿ, ದಯವಿಟ್ಟು ನನ್ನ ಈ ಮನೇಲಿ ಇರೋದಕ್ಕಾದರೂ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಂಜು, ಆ ಥರ ಯಾಕೆ ಮಾತಾಡ್ತೀಯ, ನೀನು ಹಂಗೆಲ್ಲ ಮಾತಾಡಬೇಡ, ನೀನು ಈ ಮನೆ ಮಗಳೇ ಯಾವತ್ತಿದ್ರೂ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೇದಾಗುತ್ತೆ, ಈಗ ಅವನು ಜಸ್ಟ್ ಎನ್ಕ್ವೈರಿ ಮಾಡ್ತಿದ್ದಾನೆ, ಅದೇನಾಗುತ್ತೆ ಅಂತ ನಾವು ನೋಡೋಣ, ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಾನೆ. ಅಜಿತ್ ರೂಮ್ ಒಳಗಡೆಗೆ ಹೋಗ್ತಾನೆ. ಆವಾಗ ಅಲ್ಲಿಗೆ ಭೂಮಿ ಬರ್ತಾಳೆ. ಏನು ಸಾಹೇಬ್ರೆ, ದೇವಯಾನಿ ಅಮ್ಮನ ಏನಾರ ಬಿಡಬೇಕು ಅಂತ ಇದ್ದೀರಾ, ಏನು ಕತೆ ಅಂತ ಕೇಳ್ತಾಳೆ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ನೀನು ಸುಮ್ಮನೆ ಇದ್ದುಬಿಡು, ಅವ್ರು ಮಾಡಿರೋದೇನು ಸಣ್ಣ ಪುಟ್ಟ ಅಪರಾಧನ, ನಮ್ಮ ಅತ್ತೆಗೇ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನನಗೆ ಯಾಕೋ ದೇವಯಾನಿ ಅವ್ರನ್ನ ಯಾರೋ ಇದರಲ್ಲಿ ಸಿಗಾಕಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ, ಅವ್ರು ಈ ಥರ ಎಲ್ಲ ಕೆಟ್ಟ ಕೆಲಸ ಮಾಡೋರಲ್ಲ, ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ಹೇಳ್ತಾನೆ, ನಿನ್ನ ಶ್ರೀರಂಗಪಟ್ಟಣದಲ್ಲಿ ತಪ್ಪದಿಂದ ತಳ್ಳಿ ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅವ್ರ ಬಗ್ಗೆ ನೀನು ಈ ಥರ ಮಾತಾಡ್ತಾ ಇದೆಯಾ, ನಿನಗಂತೂ ಬುದ್ಧಿ ಬರೋದಿಲ್ಲ, ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಇದೆಯಾ, ಒಂದು ಸ್ವಲ್ಪನಾದ್ರೂ ಪೊಲೀಸ್ ರೀತಿಯಲ್ಲಿ ಥಿಂಕ್ ಮಾಡೋದನ್ನ ಕಲ್ತ್ಕೋ, ಮುಂದೆ ನಿನ್ಗೆ ಯೂಸ್ ಆಗುತ್ತೆ, ಅದನ್ನ ಬಿಟ್ಬಿಟ್ಟು ಬಂದು ಒಳ್ಳೆ ಎಮೋಷ್ನಲ್ ಫುಲ್ ಥರ ಈ ಥರ ಮಾತಾಡೋದಕ್ಕೆ ಬರಬೇಡ ಅಂತ ಹೇಳಿ ಜೋರು ಮಾಡ್ತಾನೆ. ಏನಾಗುತ್ತೆ, ದೇವಯಾನಿಗೆ ಶಿಕ್ಷೆ ಆಗುತ್ತಾ, ಮತ್ತು ಅಂಜುಗೆ ಮತ್ತು ನಚಿಕೇತ್ ಮದುವೆ ನಡೆಯುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.